ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದ್ವಿತೀಯ PUC ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಎಲ್ಲ ಅಧ್ಯಾಯಗಳ ಪ್ರಮುಖ 1 ಅಂಕದ ಪ್ರಶ್ನೋತ್ತರಗಳ ಈ ವಿಡಿಯೋ. ಮೊದಲನೇ ಪ್ರಶ್ನೆ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಇದಕ್ಕೆ ಉತ್ತರ ಗ್ರೀಕ್ ಭಾಷೆಯಿಂದ. ಪ್ರಾಚೀನ ಕರ್ನಾಟಕದ ಮೇರೆಯನ್ನು ಉಲ್ಲೇಖಿಸುವ ಗ್ರಂಥ ಕವಿರಾಜಮಾರ್ಗ. ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳ ಅಧ್ಯಯನವೇ ನಾಣ್ಯಶಾಸ್ತ್ರ. ಉತ್ಖನನ ಎಂದರೇನು? ಭೂಗರ್ಭದಲ್ಲಿ ಹುದುಗಿರುವ ಇತಿಹಾಸದ ಮೂಲಾಧಾರಗಳನ್ನು ವೈಜ್ಞಾನಿಕವಾಗಿ ಎಕ್ಕಿ ತೆಗೆಯುವ ಪ್ರಕ್ರಿಯೆಯನ್ನು ಉತ್ಖನನ ಎನ್ನುವರು. ಬುದ್ಧ ಚರಿತವನ್ನು ಬರೆದವರು ಯಾರು? ಉತ್ತರ ಅಶ್ವಘೋಷ. ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು? ನ್ಯಾಚುರಲ್ ಹಿಸ್ಟೋರಿಯಾ. ಹಳೆಯ ಶಿಲಾಯುಗದಲ್ಲಿ ಪ್ರಥಮ ಬಾರಿಗೆ ಮಾನವ ಬಳಸಿದ ಕಲ್ಲಿನ ಪ್ರಕಾರವನ್ನು ಹೆಸರಿಸಿ. ಕ್ವಾರ್ಟ್ ಜೈಟ್. ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಎಂದರೆ ತಾಮ್ರ. ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಕಬ್ಬಿಣ. ಭಾರತೀಯ ಪುರಾತತ್ವ ಇಲಾಖೆ ಯಾವಾಗ ಸ್ಥಾಪಿಸಲಾಯಿತು? ಉತ್ತರ 1861ರಲ್ಲಿ ಕನ್ನಿಂಗ್ಹ್ಯಾಮ್. ಮೊಹೆಂಜೊದಾರೋ ಪದದ ಅರ್ಥವೇನು? ಉತ್ತರ ಮಡಿದವರ ದಿಬ್ಬ. ಸಿಂಧೂ ನಾಗರಿಕತೆಯ ಸ್ನಾನದ ಗೃಹ ಎಲ್ಲಿದೆ? ಉತ್ತರ ಮೊಹೆಂಜೊದಾರೋವಿನಲ್ಲಿದೆ. ಸಿಂಧೂ ನಾಗರಿಕತೆಯ ಅಡಗುಕಟ್ಟೆ ಪತ್ತೆಯಾದ ಸ್ಥಳ ಗುಜರಾತಿನ ಲೋಥಾಲ್. ಸಿಂಧೂ ಜನರ ಪ್ರಧಾನ ದೇವತೆ ತಿಳಿಸಿ. ಉತ್ತರ ಮಾತೃದೇವತೆ. ಆರ್ಯ ಪದದ ಅರ್ಥವೇನು? ಉತ್ತರ ಕೃಷಿ ಅವಲಂಬಿತ ವ್ಯಕ್ತಿ ಎಂದರ್ಥ. ಯಾವ ಶಬ್ದದಿಂದ ವೇದ ಎನ್ನುವ ಶಬ್ದವನ್ನು ಪಡೆಯಲಾಗಿದೆ? ಉತ್ತರ ಸಂಸ್ಕೃತ ಭಾಷೆಯ ವಿದ್ ಎಂಬ ಶಬ್ದದಿಂದ ವೇದ ಎನ್ನುವ ಪದವನ್ನು ಪಡೆಯಲಾಗಿದೆ. ವೇದ ಎಂದರೇನು? ಉತ್ತರ ಜ್ಞಾನ ಎಂದರ್ಥ. ಪ್ರಥಮ ವೇದ ಋಗ್ವೇದ. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು? ಕುಲಪತಿ ಅಥವಾ ಗೃಹಪತಿ. ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು? ಉತ್ತರ ಕೃಷಿ ಅಥವಾ ವ್ಯವಸಾಯ. ಕ್ಷೇತ್ರ ಎಂದರೇನು? ಆರ್ಯರ ಕಾಲದಲ್ಲಿ ಉಳುಮೆ ಮಾಡುತ್ತಿದ್ದ ಭೂಮಿಯನ್ನು ಕ್ಷೇತ್ರ ಎಂದು ಕರೆಯುತ್ತಿದ್ದರು. ಆರ್ಯರು ಯಾವುದನ್ನು ಸಂಪತ್ತು ಎಂದು ಪರಿಗಣಿಸಿದರು? ಉತ್ತರ ಜಾನುವಾರುಗಳನ್ನು. ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು? ಉತ್ತರ ಉಪನಯನ. ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು? ಇದಕ್ಕೆ ಸರಿಯಾದ ಉತ್ತರ ವೃಷಭನಾಥ. 23ನೇ ತೀರ್ಥಂಕರರು ಯಾರಾಗಿದ್ದರು? ಉತ್ತರ ಪಾರ್ಶ್ವನಾಥ. ವರ್ಧಮಾನ ಎಲ್ಲಿ ಜನಿಸಿದನು? ಉತ್ತರ ವೈಶಾಲಿ ಸಮೀಪದ ಕುಂದ ಗ್ರಾಮ. ವರ್ಧಮಾನನು ಎಲ್ಲಿ ಜ್ಞಾನೋದಯ ಪಡೆದನು ಎಂದರೆ ಬಿಹಾರದ ಜೃಂಬಿಕಾವನ ಎಂಬಲ್ಲಿ. ವರ್ಧಮಾನನು ಎಲ್ಲಿ ನಿರ್ವಾಣ ಹೊಂದಿದನು? ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಪಾವ ಎಂಬಲ್ಲಿ. ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು? ಉತ್ತರ ಗೌತಮ ಬುದ್ಧ. ಬುದ್ಧ ಎಲ್ಲಿ ಜನಿಸಿದನು ಎಂದರೆ ಇಂದಿನ ನೇಪಾಳದ ಲುಂಬಿನಿ ವನ ಎಂಬಲ್ಲಿ. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಬುದ್ಧ ಪದದ ಅರ್ಥ ಜ್ಞಾನವನ್ನು ಪಡೆದವನು ಎಂದರ್ಥ. ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಪಡೆದನು? ಉತ್ತರ ಗಯದ ಆಲದ ಮರದ ಕೆಳಗೆ. ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನುಡಿದನು? ಬನಾರಸ್ ಸಮೀಪದ ಸಾರನಾಥದ ಜಿಂಕೆವನ ಎಂಬಲ್ಲಿ. ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು? ಉತ್ತರ ಪ್ರದೇಶದ ಕುಶಿನಗರ ಎಂಬಲ್ಲಿ. ಮೌರ್ಯ ವಂಶದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಮೌರ್ಯರ ರಾಜ್ಯ ಲಾಂಛನ ಧರ್ಮಚಕ್ರ. ಮುದ್ರಾರಾಕ್ಷಸವನ್ನು ಬರೆದವರು ವಿಶಾಖದತ್ತ. ಅರ್ಥಶಾಸ್ತ್ರವನ್ನು ಯಾರು ಬರೆದರು? ಇದಕ್ಕೆ ಸರಿಯಾದ ಉತ್ತರ ಕೌಟಿಲ್ಯ. ಇಂಡಿಕಾವನ್ನು ಬರೆದವರು ಮೆಗಸ್ತನೀಸ್. ಚಂದ್ರಗುಪ್ತ ಮೌರ್ಯನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡುವಲ್ಲಿ ನೆರವಾದವರು ಯಾರು? ಉತ್ತರ ಕೌಟಿಲ್ಯ. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ನಂದರ ದೊರೆ ಧನನಂದ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸನನ್ನು ರಾಯಭಾರಿಯಾಗಿ ಕಳಿಸಿದವರು ಸೆಲ್ಯೂಕಸ್. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ಗ್ರೀಕ್ ದೊರೆ ಸೆಲ್ಯೂಕಸ್. ಜೈನ ಧರ್ಮವನ್ನು ಅನುಸರಿಸಿದ ಮೌರ್ಯ ಅರಸನನ್ನು ಹೆಸರಿಸಿ. ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು? ಉತ್ತರ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ. ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು? ಅಶೋಕ ಮಹಾಶಯ. ಅಶೋಕನ
ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ? 13ನೇ ಶಿಲಾಶಾಸನ. ಬೌದ್ಧ ಧರ್ಮ ಸ್ವೀಕರಿಸಿದ ಮೌರ್ಯ ಸಾಮ್ರಾಟನನ್ನು ಹೆಸರಿಸಿ. ಉತ್ತರ ಅಶೋಕ ಮಹಾಶಯ. 3ನೇ ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೆಯಿತು? ಉತ್ತರ ಪಾಟಲಿಪುತ್ರ. ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿದೊಡ್ಡ ಸ್ತೂಪ ಯಾವುದು? ಮಧ್ಯಪ್ರದೇಶದ ಸಾಂಚಿ ಸ್ತೂಪ. ಭಾರತದ ರಾಷ್ಟ್ರ ಲಾಂಛನ ಯಾವುದು? ಸಾರನಾಥ ಸ್ತಂಭದ 4 ಮುಖದ ಸಿಂಹಗಳ ಚಿತ್ರವುಳ್ಳ ಶಿರೋಭಾಗ. ಶಾತವಾಹನರ ಸಂತತಿಯ ಸ್ಥಾಪಕ ಸಿಮುಖ. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಅಥವಾ ಇಂದಿನ ಮಹಾರಾಷ್ಟ್ರದ ಪೈತಾನ. ಗಾಥಾ ಸಪ್ತಶತಿಯನ್ನು ಬರೆದವರು ಆಲ. ಗೌತಮಿ ಬಾಲಶ್ರೀಯು ಹೊರಡಿಸಿದ ಶಾಸನ ಯಾವುದು? ಉತ್ತರ ನಾಸಿಕ್ ಗುಹಾ ಶಾಸನ. ಕುಶಾನರ ಮೂಲ ಸ್ಥಳ ಯಾವುದು? ಉತ್ತರ ಚೀನಾ. ಕುಶಾನರ ಮೊದಲ ಅರಸ ಯಾರು? ಇದಕ್ಕೆ ಸರಿಯಾದ ಉತ್ತರ ಕುಜಲ್ ಕ್ಯಾಡ್ಪೈಸಸ್ ಅಥವಾ ಮೊದಲನೇ ಕ್ಯಾಡ್ಪೈಸಸ್. ಕುಶಾನರ ಪ್ರಸಿದ್ಧ ದೊರೆ ಯಾರು? ಉತ್ತರ ಕಾನಿಸ್ಕ. ಕಾನಿಸ್ಕನನ್ನು ಸೋಲಿಸಿದ ಚೀನಿ ಸೇನಾನಿ ಯಾರು? ಉತ್ತರ ಪಾಂಚೌ. ಕಾನಿಸ್ಕನ ರಾಜಧಾನಿ ಯಾವುದು? ಉತ್ತರ ಪುರುಷಪುರ ಅಥವಾ ಇಂದಿನ ಪಾಕಿಸ್ತಾನದ ಪೇಶಾವರ. ಕಾನಿಸ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು? ಉತ್ತರ ಅಶ್ವಘೋಷ. ಗುಪ್ತ ಸಂತತಿಯ ಸ್ಥಾಪಕ ಯಾರು? ಉತ್ತರ ಶ್ರೀಗುಪ್ತ. ಗುಪ್ತ ಶಕೆ ಯಾವಾಗ ಆರಂಭವಾಯಿತು ಎಂದರೆ ಕ್ರಿಸ್ತಶಕ 320ರಲ್ಲಿ. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು? ಉತ್ತರ ಹರಿಸೇನ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವ ಶಾಸನ ಯಾವುದು? ಉತ್ತರ ಅಲಹಾಬಾದ್ ಸ್ತಂಭ ಶಾಸನ. ಕಾವ್ಯ ಮೀಮಾಂಸೆಯ ಕರ್ತೃ ಯಾರು? ಉತ್ತರ ರಾಜಶೇಖರ. ಗುಪ್ತ ವಂಶದ ಶ್ರೇಷ್ಠ ದೊರೆ ಯಾರು? ಸಮುದ್ರಗುಪ್ತ. ಗುಪ್ತರ ಯಾವ ಅರಸನು ಅಶ್ವಮೇಧ ಯಾಗ ನೆರವೇರಿಸಿದನು? ಇದಕ್ಕೆ ಸರಿಯಾದಂಥ ಉತ್ತರ ಸಮುದ್ರಗುಪ್ತ. ಕವಿರಾಜ ಎಂಬ ಬಿರುದನ್ನು ಹೊಂದಿದವರು ಸಮುದ್ರಗುಪ್ತ. ಶಾಕುಂತಲವನ್ನು ಬರೆದವರು ಯಾರು? ಕಾಳಿದಾಸ. ಆರ್ಯಭಟಿಯಂ ಬರೆದವರು ಆರ್ಯಭಟ. ವಿಕ್ರಮಾದಿತ್ಯ ಬಿರುದನ್ನು ಹೊಂದಿದವರು ಯಾರು? ಉತ್ತರ 2ನೇ ಚಂದ್ರಗುಪ್ತ. ಅಮರಕೋಶವನ್ನು ಬರೆದವರು ಅಮರಸಿಂಹ. ಬೃಹತ್ ಸಂಹಿತೆಯನ್ನು ಬರೆದವರು ವರಹಮಿಹಿರ. ಗೋಕೋಕಿಯನ್ನು ಬರೆದವರು ಪಾಹಿಯಾನ್. ಕೀರತಾರ್ಜುನಿಯಂದ ಲೇಖಕರು ಯಾರು? ಉತ್ತರ ಭಾರವಿ. ವೈದ್ಯಶಾಸ್ತ್ರದ ಪಿತಾಮಹ ಯಾರು? ಉತ್ತರ ಧನ್ವಂತರಿ. ಗುಪ್ತರ ಕಾಲದ ಕಬ್ಬಿಣ ಸ್ತಂಭ ಕಂಡುಬಂದ ಸ್ಥಳ ಯಾವುದು? ಉತ್ತರ ಮೆಹರೌಲಿ. ಸಂಗಮ್ ಎಂದರೇನು? ಉತ್ತರ ತಮಿಳು ಸಾಹಿತ್ಯ ಸಂಘ ಎಂದರ್ಥ. ಸಂಗಮ್ ಕಾಲದ ಚೋಳರ ಮೊದಲ ದೊರೆ ಯಾರು? ಉತ್ತರ ಇಳಯಾನ್. ರಾಜರಾಜೇಶ್ವರಿ ದೇವಾಲಯವನ್ನು ನಿರ್ಮಿಸಿದವರು 1ನೇ ರಾಜರಾಜ ಚೋಳ. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಾಸನ 1ನೇ ಪರಾಂತಕನ ಉತ್ತರ ಮೇರೂರು ಶಾಸನ. ಕೂಡುವಲೈ ಎಂದರೇನು? ಉತ್ತರ ಗ್ರಾಮದ ಮುಖ್ಯಸ್ಥರನ್ನು ಅದೃಷ್ಟ ಪದ್ಧತಿಯ ಮೂಲಕ ಆಯ್ಕೆ ಮಾಡುವ ವಿಧಾನವನ್ನು ಕೂಡುವಲೈ ಎನ್ನುವರು. ವರಿಯಂ ಎಂದರೆ ಚೋಳರ ಕಾಲದ ಸಮಿತಿಗಳನ್ನು ವರಿಯಂ ಎನ್ನುತ್ತಿದ್ದರು. ವರ್ಧನರ ಶ್ರೇಷ್ಠ ದೊರೆ ಯಾರು? ಉತ್ತರ ಹರ್ಷವರ್ಧನ. ಹರ್ಷವರ್ಧನನ ರಾಜಧಾನಿ ತಾಣೇಶ್ವರ. ಹರ್ಷವರ್ಧನನ ಸಹೋದರಿ ರಾಜಶ್ರೀ. ಹರ್ಷಚರಿತೆ ಬರೆದವರು ಬಾಣಭಟ್ಟ. ಉತ್ತರ ಪತೇಶ್ವರ ಎಂಬ ಬಿರುದು ಯಾರಿಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಹರ್ಷವರ್ಧನನಿಗೆ ಉತ್ತರ ಪತೇಶ್ವರ ಎಂಬ ಬಿರುದು ಇತ್ತು. ಕನೌಜಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು? ಉತ್ತರ ಹುಯೆನ್ ಸಾಂಗ್. ಪ್ರಯಾಗ ಬೌದ್ಧ ಮಹಾಸಮ್ಮೇಳನ ಯಾವಾಗ ನಡೆಯಿತು? ಉತ್ತರ ಸಾಮಾನ್ಯ ಶಕ ವರ್ಷ 643ರಲ್ಲಿ. ಕದಂಬರ ಸ್ಥಾಪಕ ಯಾರು? ಉತ್ತರ ಮಯೂರವರ್ಮ. ಕನ್ನಡದ ಮೊದಲ ಶಾಸನ ಯಾವುದು? ಸರಿಯಾದಂಥ ಉತ್ತರ ಅಲ್ಮಿಡಿ ಶಾಸನ. ಗಂಗರ ಪ್ರಸಿದ್ಧ ದೊರೆ ಯಾರು? ಉತ್ತರ ದುರ್ವಿನೀತನು. ಆರಂಭಿಕ ಚಾಲುಕ್ಯರ ರಾಜಧಾನಿ ಯಾವುದು? ಉತ್ತರ ಬಾದಾಮಿ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು? ಇಮ್ಮಡಿ ಪುಲಕೇಶಿ. ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ವರಹ. ದಕ್ಷಿಣ ಪತೇಶ್ವರ ಎಂದು ಪ್ರಸಿದ್ಧರಾದವರು ಯಾರು? ಉತ್ತರ ಇಮ್ಮಡಿ ಪುಲಕೇಶಿ. ಐಹೊಳೆ ಶಾಸನ ರಚಿಸಿದವರು ರವಿಕೀರ್ತಿ. ವಿಜಯ ಭಟ್ಟಾರಿಕೆ ರಚಿಸಿದ ಕೃತಿ ಯಾವುದು? ಉತ್ತರ ಕೌಮುದಿ ಮಹೋತ್ಸವ. ಹುಯೆನ್ ಸಾಂಗ್ ಕೃತಿ ಯಾವುದು? ಉತ್ತರ ಸಿಹಿಯುಕಿ. ರಾಷ್ಟ್ರಕೂಟರ ರಾಜಲಾಂಛನ ಯಾವುದು? ಉತ್ತರ ಗರುಡ. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಗುಲ್ಬರ್ಗ ಜಿಲ್ಲೆಯ ಮಾನ್ಯಕೇಟ ಅಥವಾ ಮೊಳಕೇಡ. ರಾಷ್ಟ್ರಕೂಟರ ಮೊದಲ ದೊರೆ ಯಾರು? ಉತ್ತರ ದಂತಿದುರ್ಗ. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು? ಅಮೋಘ ವರ್ಷ ನೃಪತುಂಗ.
ರಾಷ್ಟ್ರಕೂಟರ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾರೆಂದರೆ ಅರಬ್ ಪ್ರವಾಸಿಗ ಸುಲೇಮಾನ್. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು? ಉತ್ತರ ಕವಿ ರಾಜಮಾರ್ಗ. ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗಿದೆ? ಉತ್ತರ ಪೊನ್ನ. ಪೊನ್ನನಿಗೆ ಆಶ್ರಯ ನೀಡಿದವರು ಮೂರನೇ ಕೃಷ್ಣ. ಕನ್ನಡದ ಆದಿಕವಿ ಯಾರು? ಉತ್ತರ ಪಂಪ. ಪಂಪನ ಆಶ್ರಯದಾತ ಇಮ್ಮಡಿ ಅರಿಕೇಸರಿ. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕರು ಎರಡನೇ ತೈಲಪ್ಪ. ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು? ಇದಕ್ಕೆ ಉತ್ತರ ಮಾನ್ಯಕೇಟ. ರನ್ನನ ಆಶ್ರಯದಾತ ಯಾರು? ಉತ್ತರ ಸತ್ಯಾಶ್ರಯ. ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ಯಾರು? ಉತ್ತರ ರನ್ನ. ಸಂಸ್ಕೃತದ ಮೊದಲ ವಿಶ್ವಕೋಶ ಯಾವುದು? ಉತ್ತರ ಮಾನಸೋಲ್ಲಾಸ. ಹೊಯ್ಸಳರ ರಾಜ್ಯದ ಸ್ಥಾಪಕ ಯಾರು? ಉತ್ತರ ಸಳ. ಹೊಯ್ಸಳರ ರಾಜ್ಯ ಲಾಂಛನ ಯಾವುದು? ಉತ್ತರ ಸಳ. ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ. ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಯಾರು? ಉತ್ತರ ಅರಬ್ಬರು. ಅಲ್ಬೇರುನಿಯ ಪ್ರಸಿದ್ಧ ಪುಸ್ತಕ ಯಾವುದು ಎಂದರೆ ಕಿತಾಬ್ ಉಲ್ ಹಿಂದ್. ಗುಲಾಮಿ ಸಂತತಿಯ ಸ್ಥಾಪಕರು ಕುತುಬ್ ಉದ್ದೀನ್ ಐಬಕ್. ಖಿಲ್ಜಿ ಸಂತತಿಯ ಸ್ಥಾಪಕರು ಜಲಾಲುದ್ದೀನ್ ಖಿಲ್ಜಿ. ದಕ್ಷಿಣ ಭಾರತದ ದಂಡಯಾತ್ರೆ ಕೈಗೊಂಡ ಅಲ್ಲಾವುದ್ದೀನನ ಪ್ರಸಿದ್ಧ ದಂಡನಾಯಕ ಯಾರು? ಉತ್ತರ ಮಲ್ಲಿಕ್ ಕಾಫರ್. ಭಾರತದ ಗಿಣಿ ಎಂದು ಅಮೀರ್ ಖುಸ್ರೋನನ್ನು ಕರೆಯಲಾಗಿದೆ. ತೊಗಲಾಕ್ ಸಂತತಿಯ ಸ್ಥಾಪಕರು ಯಾರು? ಉತ್ತರ ಗಿಯಾಸುದ್ದೀನ್ ತೊಗಲಾಕ್. ತೊಗಲಾಕ್ ಸಂತತಿಯ ಪ್ರಸಿದ್ಧ ಸುಲ್ತಾನ ಯಾರು? ಉತ್ತರ ಮಹಮ್ಮದ್ ಬಿನ್ ತುಘಲಕ್. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಮಹಮ್ಮದ್ ಬಿನ್ ತುಘಲಕ್. ಸಾಂಕೇತಿಕ ನಾಣ್ಯ ಜಾರಿಗೊಳಿಸಿದವರು ಕೂಡ ಮಹಮ್ಮದ್ ಬಿನ್ ತುಘಲಕ್ಕೆ. ದೆಹಲಿಯಲ್ಲಿ ಕುತುಬ್ ಮಿನಾರ್ನ ನಿರ್ಮಾಣ ಆರಂಭಿಸಿದವರು ಕುತುಬುದ್ದೀನ್ ಐಬಕ್. ಮೊಘಲರು. ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು? ಉತ್ತರ ಸಾಮಾನ್ಯ ಶಕ ವರ್ಷ 1526ರಲ್ಲಿ ಮೊದಲ ಪಾಣಿಪತ್ ಕದನ ನಡೆಯಿತು. ಮೊಘಲ ಸಂತತಿಯ ಸ್ಥಾಪಕರು ಬಾಬರ್. ಗೊಂಡ್ವಾನ ರಾಜ್ಯದ ರಾಣಿ ಯಾರು? ಉತ್ತರ ದುರ್ಗಾವತಿ. ಹಳದಿಘಾಟ್ ಕದನ ಯಾವಾಗ ನಡೆಯಿತು ಎಂದರೆ 1576ರಲ್ಲಿ. ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ಯಾವುದು? ಉತ್ತರ ದೀನ್ ಇ ಇಲಾಹಿ. ಅಕ್ಬರ್ನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರು? ಉತ್ತರ ರಾಜ ತೋಡರಮಲ್ಲ. ಹುಮಾಯೂನ್ ನಾಮ ಗ್ರಂಥ ಬರೆದವರು ಯಾರು? ಉತ್ತರ ಗುಲ್ಬದನ್ ಬೇಗಂ. ಅಕ್ಬರ್ ನಾಮ ಗ್ರಂಥ ಬರೆದವರು ಯಾರು? ಉತ್ತರ ಅಬುಲ್ ಫಜಲ್. ಐನ್ ಇ ಅಕ್ಬರಿ ಗ್ರಂಥವನ್ನು ಬರೆದವರು ಅಬುಲ್ ಫಜಲ್. ಅಕ್ಬರ್ನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಸಂಗೀತಗಾರರು ಯಾರು? ಉತ್ತರ ತಾನ್ಸೇನ್. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಯಾರು? ಉತ್ತರ ಉಸ್ತಾದ್ ಇಸಾ. ಮರಾಠರ ಸ್ಥಾಪಕ ಯಾರು? ಉತ್ತರ ಶಿವಾಜಿ. ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಸಹಿ ಹಾಕಲಾದ ಒಪ್ಪಂದ ಯಾವುದು? ಉತ್ತರ ಪುರಂದರ ಒಪ್ಪಂದ. ಶಿವಾಜಿಯ ಬಿರುದು ಛತ್ರಪತಿ. ಶಿವಾಜಿಯ ಕಿರೀಟಧಾರಣೆಯಾದ ವರ್ಷ ಯಾವುದು ಎಂದರೆ 1674ರಲ್ಲಿ. ಚೌತ್ ಎಂದರೇನು? ಉತ್ತರ ಶಿವಾಜಿಯ ನೇರ ಆಡಳಿತಕ್ಕೆ ಒಳಪಡದ ಆತನ ಸಾಮ್ರಾಜ್ಯದ ನೆರೆಯ ಪ್ರದೇಶಗಳು ತಾವು ಸಂಗ್ರಹಿಸಿದ ಭೂಕಂದಾಯದಲ್ಲಿ 1/4 ಭಾಗವನ್ನು ಶಿವಾಜಿಗೆ ನೀಡಬೇಕಾಗಿತ್ತು. ಇದನ್ನು ಚೌತ್ ಎನ್ನುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ಶ್ರೀಕೃಷ್ಣದೇವರಾಯನು ಯಾವ ವಂಶಕ್ಕೆ ಸೇರಿದವನು ಎಂದರೆ ಉತ್ತರ ತುಳುವ ವಂಶ. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ರಾಜ ಯಾರು? ಉತ್ತರ ಶ್ರೀಕೃಷ್ಣದೇವರಾಯ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಯಾರಿಗಿತ್ತು? ಉತ್ತರ ಶ್ರೀಕೃಷ್ಣದೇವರಾಯ. ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿ ಯಾರು? ಉತ್ತರ ಅಬ್ದುಲ್ ರಜಾಕ್. ಮಧುರಾ ವಿಜಯಂ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಉತ್ತರ ಗಂಗಾದೇವಿ. ಬೆಂಗಳೂರಿನ ಸ್ಥಾಪಕರು ಕೆಂಪೇಗೌಡ. ವಿಜಯನಗರದ ಅವನತಿಗೆ ಕಾರಣವಾದ ಕದನ ಯಾವುದು? ಉತ್ತರ 1565ರ ತಾಳಿಕೋಟೆ ಕದನ. ನವಕೋಟಿ ನಾರಾಯಣ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ಚಿಕ್ಕದೇವರಾಜ ಒಡೆಯರ್. ಶಿವಪ್ಪ ನಾಯಕನ ಶಿಸ್ತು ಎಂದರೇನು? ಉತ್ತರ ಶಿವಪ್ಪ ನಾಯಕನು ಜಾರಿಗೆ ತಂದಿದ್ದ ಕಂದಾಯ ಪದ್ಧತಿ. ಚಿತ್ರದುರ್ಗ ಕೋಟೆ ಕಟ್ಟಿಸಿದವರು ಯಾರು? ಉತ್ತರ 5ನೇ ಮದಕರಿ ನಾಯಕ.
ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆ ಯಾರು? ಉತ್ತರ ಒನಕೆ ಓಬವ್ವ. ಮೈಸೂರು ದಸರಾ ಉತ್ಸವ ಆರಂಭಿಸಿದವರು ರಾಜ ಒಡೆಯರು 1610ರಲ್ಲಿ. ಬಹುಮನಿ ಮನೆತನದ ಸ್ಥಾಪಕ ಯಾರು? ಉತ್ತರ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು? ಉತ್ತರ ಯೂಸುಫ್ ಆದಿಲ್ ಖಾನ್. ಇಬ್ರಾಹಿಂ ರೋಜಾ ನಿರ್ಮಿಸಿದವರು ಯಾರು? ಉತ್ತರ 2ನೇ ಇಬ್ರಾಹಿಂ ಆದಿಲ್ ಶಾ. ಬೀದರ್ನ ಮದರಸ ನಿರ್ಮಿಸಿದವರು ಮಹಮ್ಮದ್ ಗವಾನ್. ದಕ್ಷಿಣ ಭಾರತದ ಅತಿದೊಡ್ಡ ಮಸೀದಿ ಜಾಮಿ ಮಸೀದಿ. ಜಗದ್ಗುರು ಬಾದ್ಶಾ ಎಂದು ಯಾರನ್ನು ಕರೆಯುವರು? ಉತ್ತರ 2ನೇ ಇಬ್ರಾಹಿಂ ಆದಿಲ್ ಶಾ. ಕಿತಾಬ್ ಇ ನಬರಸ್ ಬರೆದವರು 2ನೇ ಇಬ್ರಾಹಿಂ ಆದಿಲ್ ಶಾ. ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು? ಉತ್ತರ ಕೇರಳದ ಕಾಲಡಿ. ಶಂಕರಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ. ಉತ್ತರ ಅದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ. ಉತ್ತರ ವಿಶಿಷ್ಟಾದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರಿಗೆ ರಾಜಾಶ್ರಯ ನೀಡಿದ ಹೊಯ್ಸಳರ ಅರಸ ವಿಷ್ಣುವರ್ಧನ. ಮಧ್ವಾಚಾರ್ಯರ ಜನ್ಮಸ್ಥಳ ಉಡುಪಿ ಬಳಿಯ ಪಾಜಕ. ಮಧ್ವಾಚಾರ್ಯರ ಮೂಲ ಹೆಸರು ಉತ್ತರ ವಾಸುದೇವ. ಮಧ್ವಾಚಾರ್ಯರ ಸಿದ್ಧಾಂತ ಯಾವುದೆಂದರೆ ಉತ್ತರ ದ್ವೈತ ಸಿದ್ಧಾಂತ. ಬಸವೇಶ್ವರರ ಜನ್ಮಸ್ಥಳ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ. ಬಸವೇಶ್ವರರಿಗೆ ರಾಜಾಶ್ರಯ ನೀಡಿದ ಕಲಚೂರಿಯ ಅರಸ ಬಿಜ್ಜಳ. ಅನುಭವ ಮಂಟಪದಲ್ಲಿ ನಡೆದ ಧರ್ಮಗೋಷ್ಠಿ ಅಧ್ಯಕ್ಷತೆ ವಹಿಸಿದವರು ಯಾರು? ಅಲ್ಲಮ ಪ್ರಭು. ರಾಮಾನಂದರು ಎಲ್ಲಿ ಜನಿಸಿದರು? ಪ್ರಯಾಗ. ಸಿಖ್ ಧರ್ಮದ ಸ್ಥಾಪಕರು ಯಾರು? ಉತ್ತರ ಗುರುನಾನಕ್. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಉತ್ತರ ಗುರು ಗ್ರಂಥ್ ಸಾಹೇಬ್. ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಶ್ರೀಕೃಷ್ಣನ ಭಕ್ತ ಅಥವಾ ಭಕ್ತೆ ಯಾರು? ಮೀರಾಬಾಯಿ. ಸೂಫಿ ಎಂಬ ಶಬ್ದ ಯಾವ ಪದದಿಂದ ಬಂದಿದೆ? ಸಾಪ್. ಚಿಶ್ತಿ ಪಂಥದ ಸ್ಥಾಪಕರು ಯಾರು? ಉತ್ತರ ಖ್ವಾಜಾ ಅಬ್ದುಲ್ ಚಿಶ್ತಿ. ಸುಹರ್ವರ್ದಿ ಪಂಥದ ಸ್ಥಾಪಕರು ಯಾರು? ಬಾಗ್ದಾದಿನ್ ಶೇಖ್ ಶಹಬುದ್ದೀನ್. ಭಾರತದಲ್ಲಿ ಪೋರ್ಚುಗೀಸರ ಮೊದಲ ಗವರ್ನರ್ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು? ಉತ್ತರ 1602ರಲ್ಲಿ. ಭಾರತದಲ್ಲಿ ಡಚ್ಚರ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಪುಲಿಕಾಟ್. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಉತ್ತರ 1664ರಲ್ಲಿ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು? ಉತ್ತರ ಪಾಂಡಿಚೇರಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಉತ್ತರ 1600ರಲ್ಲಿ. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು? ಉತ್ತರ ಕೋಲ್ಕತ್ತಾ. ಮೊದಲ ಕರ್ನಾಟಿಕ್ ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು ಎಂದರೆ ಎಕ್ಸಲಾ ಚಾಪೆಲ್. ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಉತ್ತರ 1757. ಬಕ್ಸರ್ ಕದನ ನಡೆದ ವರ್ಷ 1764. ಮೊದಲ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ಉತ್ತರ ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ. ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯಲಾಗಿದೆ? ಉತ್ತರ ಟಿಪ್ಪು ಸುಲ್ತಾನ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ ಗವರ್ನರ್ ಯಾರು? ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಮೊದಲ ಭಾರತೀಯ ಅರಸ ಯಾರು? ಹೈದರಾಬಾದಿನ ನಿಜಾಮ. ದತ್ತು ಪುತ್ರನಿಗೆ ಅಕ್ಕಿಲ ನೀತಿಯನ್ನು ಭಾರತದಲ್ಲಿ ಜಾರಿಗೊಳಿಸಿದವರು ಯಾರು? ಉತ್ತರ ಲಾರ್ಡ್ ಡಾಲ್ ಹೌಸಿ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು? ಉತ್ತರ 1857. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಲಕ್ನೋದ ರಾಣಿಯನ್ನು ಹೆಸರಿಸಿ. ಉತ್ತರ ಬೇಗಂ ಹಜರತ್ ಮಹಲ್. 1857ರಲ್ಲಿ ಬ್ರಿಟಿಷ್ ಸಾರ್ಜೆಂಟನನ್ನು ಕೊಂದ ಭಾರತೀಯ ಸೈನಿಕನನ್ನು ಹೆಸರಿಸಿ. ಉತ್ತರ ಮಂಗಲ್ ಪಾಂಡೆ. 1857ರಲ್ಲಿ ಬ್ರಿಟಿಷರ ವಿರುದ್ಧ ಕಾನ್ಪುರದಲ್ಲಿ ದಂಗೆ ಎದ್ದವರು ನಾನಾ ಸಾಹೇಬ್. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು ಎಂದರೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಯನ್ನು ವಿರೋಧಿಸಿ ದಂಗೆ ಎದ್ದಳು.
ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿಯವರು ಬರೆದ ಕೃತಿ ಯಾವುದು? ಉತ್ತರ ಪೂವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ವುಡ್ ವರದಿ ರಚನೆಯಾಗಿದ್ದು ಯಾವಾಗ? ಉತ್ತರ 1854ರಲ್ಲಿ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದ್ದು ಎಂದು ಯಾವುದನ್ನು ಕರೆಯಲಾಗಿದೆ? ಉತ್ತರ ವುಡ್ ವರದಿ. ಬ್ರಹ್ಮ ಸಮಾಜದ ಸ್ಥಾಪಕ ಯಾರು? ಉತ್ತರ ರಾಜಾರಾಮ್ ಮೋಹನ್ ರಾಯ. ರಾಜಾರಾಮ್ ಮೋಹನ್ ರಾಯರು ಎಲ್ಲಿ ಜನಿಸಿದರು? ಉತ್ತರ ರಾಧಾನಗರ. ಭಾರತೀಯ ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯುವರು? ಉತ್ತರ ರಾಜಾರಾಮ್ ಮೋಹನ್ ರಾಯ್. ಆರ್ಯ ಸಮಾಜದ ಸ್ಥಾಪಕ ಯಾರು? ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಆರ್ಯ ಸಮಾಜದ ಸ್ಥಾಪನೆಯಾಗಿದ್ದು ಯಾವಾಗ? ಉತ್ತರ 1875ರಲ್ಲಿ. ಸುದ್ದಿ ಚಳವಳಿ ಎಂದರೇನು? ಬೇರೆ ಬೇರೆ ಕಾರಣಗಳಿಂದ ಮತಾಂತರಗೊಂಡ ಹಿಂದೂಗಳನ್ನು ಪುನಃ ಹಿಂದೂಗಳನ್ನಾಗಿ ಪರಿವರ್ತಿಸುವುದು. ಹಿಂದೂಗಳು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಧರ್ಮಗಳಿಗೆ ಮತಾಂತರಗೊಂಡಿದ್ದರಿಂದ ಅವರನ್ನು ಪುನಃ ಹಿಂದೂಗಳನ್ನಾಗಿ ಪರಿವರ್ತಿಸುವುದೇ ಈ ಸುದ್ದಿ ಚಳವಳಿಯ ಉದ್ದೇಶವಾಗಿತ್ತು. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರು? ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿಯವರು ರಚಿಸಿದ ಕೃತಿ ಸಿದ್ಧಾರ್ಥ ಪ್ರಕಾಶ. ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ್ದು ಯಾರು? ಉತ್ತರ ಸ್ವಾಮಿ ವಿವೇಕಾನಂದ. ವಿವೇಕಾನಂದರ ಮೂಲ ಹೆಸರೇನಾಗಿತ್ತು? ಉತ್ತರ ನರೇಂದ್ರನಾಥ. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಜರುಗಿದ್ದು ಯಾವಾಗ? ಉತ್ತರ ಸಾಮಾನ್ಯ ಶಕ ವರ್ಷ 1893ರಲ್ಲಿ. ವೇದಾಂತ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಉತ್ತರ ಸ್ವಾಮಿ ವಿವೇಕಾನಂದ. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಅನಿ ಬೆಸೆಂಟ್. ಅಲಿಗಢ್ ಚಳವಳಿಯನ್ನು ಆರಂಭಿಸಿದವರು ಸರ್ ಸೈಯದ್ ಅಹಮದ್ ಖಾನ್. ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು? ಉತ್ತರ ಸರ್ ಮಾರ್ಕ್ ಕಬ್ಬನ್. ಮೈಸೂರು ರಾಜ್ಯದಲ್ಲಿ ಹಾಕಲಾದ ಪ್ರಥಮ ರೈಲು ಮಾರ್ಗವನ್ನು ಹೆಸರಿಸಿ. ಬೆಂಗಳೂರು ಜೋಲಾರ್ಪೇಟೆ. ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಯಾವುದು? ಉತ್ತರ ಮುದ್ದೇನಹಳ್ಳಿ. ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿದ್ದು ಯಾವಾಗ? 1916. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಬ್ಯಾಂಕ್ ಯಾವುದು? ಉತ್ತರ ಮೈಸೂರು ಬ್ಯಾಂಕ್. ವಿಶ್ವೇಶ್ವರಯ್ಯನವರು ಕೈಗಾರಿಕಾಭಿವೃದ್ಧಿಯ ಬಗ್ಗೆ ನೀಡಿದ ಜನಪ್ರಿಯ ಘೋಷಣೆ ಯಾವುದು? ಕೈಗಾರೀಕರಣ ಇಲ್ಲವೇ ವಿನಾಶ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ. ಬೆಂಗಳೂರಿನಲ್ಲಿ ನಿಮ್ಹಾನ್ಸ್ ಸ್ಥಾಪಕರನ್ನು ಹೆಸರಿಸಿ. ಸರ್ ಮಿರ್ಜಾ ಇಸ್ಮಾಯಿಲ್. ಬೃಂದಾವನ ಉದ್ಯಾನವನ ನಿರ್ಮಿಸಿದವರು ಸರ್ ಮಿರ್ಜಾ ಇಸ್ಮಾಯಿಲ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು? ಉತ್ತರ WC ಬ್ಯಾನರ್ಜಿ. 1905ರಲ್ಲಿ ಬಂಗಾಳವನ್ನು ಏಕೆ ವಿಭಜಿಸಲಾಯಿತು? ಉತ್ತರ ಹಿಂದೂ ಮುಸ್ಲಿಮರನ್ನು ವಿಭಾಗ ಮಾಡಲು ಅಥವಾ ಒಡೆಯಲು. ಗಾಂಧೀಜಿಯವರ ಯಾವ ಸತ್ಯಾಗ್ರಹವು ಬ್ರಿಟಿಷರನ್ನು ತೀನ್ ಖಾತಿಯ ಪದ್ಧತಿಯನ್ನು ರದ್ದುಗೊಳಿಸುವಂತೆ ಮಾಡಿತು? ಉತ್ತರ ಚಂಪಾರಣ್ಯ ಸತ್ಯಾಗ್ರಹ. ಯಾವ ಘಟನೆಯು ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಹಿಂಪಡೆಯುವಂತೆ ಮಾಡಿತು? ಚೌರಿ ಚೌರಾ ದುರಂತ. ಭಾರತಕ್ಕೆ ಸೈಮನ್ ಕಮಿಷನ್ ಭೇಟಿ ಕೊಟ್ಟಾಗ ಜನಪ್ರಿಯ ಘೋಷಣೆ ಯಾವುದಾಗಿತ್ತು? ಸೈಮನ್ ಹಿಂತಿರುಗು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷ ಪೂರ್ಣ ಸ್ವರಾಜ್ಯ ಘೋಷಿಸಿತು? 1929. ಯಾವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಗವಹಿಸಿದರು? ಉತ್ತರ ಎರಡನೇ ದುಂಡು ಮೇಜಿನ ಸಮ್ಮೇಳನ. ಪೂನಾ ಒಪ್ಪಂದ ಯಾವ ವರ್ಷ ಸಹಿ ಹಾಕಲ್ಪಟ್ಟಿತು? ಉತ್ತರ 1932. ನೇತಾಜಿ ಎಂದು ಪ್ರಸಿದ್ಧರಾಗಿದ್ದವರು ಸುಭಾಷ್ ಚಂದ್ರ ಬೋಸ್. INA ವಿಸ್ತರಿಸಿ. ಇಂಡಿಯನ್ ನ್ಯಾಷನಲ್ ಆರ್ಮಿ. INA ವಿಚಾರಣೆಗಳು ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದವು. ನೇರ ಕಾರ್ಯಾಚರಣೆಯ ದಿನದ ಕರೆ ನೀಡಿದವರು ಯಾರು? ಉತ್ತರ ಮಹಮ್ಮದ್ ಅಲಿ ಜಿನ್ನಾ. ಭಾರತದ ಉಕ್ಕಿನ ಮನುಷ್ಯ ಎಂದು ಪ್ರಸಿದ್ಧರಾದವರು ಯಾರು? ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗ್ ಶಾಖೆ ಸ್ಥಾಪನೆಯಾಗಿದ್ದು ಎಲ್ಲಿ? ಉತ್ತರ ಧಾರವಾಡದಲ್ಲಿ. ವಿಸ್ತರಿಸಿ. KPCC ವಿಸ್ತರಿಸಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು? ಉತ್ತರ ಗಂಗಾಧರ್ ರಾವ್ ದೇಶಪಾಂಡೆ. ಈಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು? ಉತ್ತರ ಏಸೂರನ್ನು ಕೊಟ್ಟರು ಈಸೂರನ್ನು ಕೊಡೆವು.
ದೇಶೀಯ ರಾಜ್ಯಗಳನ್ನು ಭಾರತದ ಒಕ್ಕೂಟ ಸೇರುವಂತೆ ಮನವೊಲಿಸಿದವರು ಯಾರು? ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಉತ್ತರ ಕರ್ನಾಟಕ ಗತವೈಭವ. ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಚೇರ್ಮನ್ ಯಾರಾಗಿದ್ದರು? ಉತ್ತರ ಫಜಲ್ ಅಲಿ. ಏಕೀಕರಣದ ನಂತರ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಯಾದವರು ಯಾರು? ಉತ್ತರ ಎಸ್ ನಿಜಲಿಂಗಪ್ಪ. ಇಂತಹ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಈ ಕುವೆಂಪು ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.